ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಅದೇ ಆ ಸಂಸ್ಕೃತಿ, ಮೈಸೂರು ಸಂಸ್ಕೃತಿಯ ಒಂದು ಪ್ರಭಾವ ಅಂತ ಹೇಳ್ಬೋದು. ಓಕೆ, ಈಗ ಮಹಾರಾಜರಿಗೆ ಸ್ಟ್ರೆಸ್ ಬಸ್ಟರ್ ಅಂದರೆ ಏನು ಸರ್? ಈಗ ನನಗಂದರೆ ನಾನು ಕಾಫಿ ಟೀ ಟೆನ್ಷನ್ ಆದಾಗೆಲ್ಲ ಹೋಗಿ ಕುಡ್ಕೊಂಡ್ಬಿಡ್ತೀನಿ. ಬೇರೆಯವ್ರಿಗೇನೋ ಮ್ಯೂಸಿಕ್ ಕೇಳಬೇಕು ಅಂತಿರುತ್ತೆ, ಇನ್ಯಾರಿಗೋ ಪುಸ್ತಕ ಓದಬೇಕು ಅಂತಿರುತ್ತೆ. ಮಹಾರಾಜರು ಏನು ಮಾಡ್ತಾರೆ? ಆ ಥರದ್ದು ಒತ್ತಡ ಆಗದೇ ಇಲ್ವಾ ಮಹಾರಾಜರಿಗೆ? ನಾನು ಹೇಳಿದ್ದೀನಿ, ನಂದು ವನ್ಯಜೀವಿ ಪ್ರೇಮಿ, ನಾನು ಕಾಡಿಗೆ ಹೋಗುವಂಥದ್ದು. ಅಂದರೆ ಅದು ನಿತ್ಯ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಒತ್ತಡಗಳು ಇದ್ದಾರೆ, ಅದನ್ನ ಎದುರಿಸುವಂಥದ್ದು ಏನಾದರೂ ಒಂದು ಪದ್ಧತಿ ಇದ್ದರೆ ನನಗೆ ಐ ಥಿಂಕ್ ಒಂದು ವ್ಯಾಯಾಮ ಒಳ್ಳೆಯ ಒಂದು ಎಲ್ಲರಿಗೂ ನಾನು ಶಿಫಾರಸು ಮಾಡೋದು, ಒಂದು ಒಳ್ಳೆಯ ಸೆಟ್ ಮಾಡಿದರೆ ಎಕ್ಸಸೈಸು ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ. ಜೊತೆಗೆ ನಾನು ಎಲ್ಲ ಗಾಡೀಲಿದ್ರೂ ಮನೇಲಿದ್ರೂ ದೇರ್ ಇಸ್ ಆಲ್ವೇಸ್ ಮ್ಯೂಸಿಕ್ ಪ್ಲೇಯಿಂಗ್. ಸೊ ಅದನ್ನು ಕೂಡ ಸಹಾಯ ಆಗುತ್ತೆ. ಅರಮನೆ, ದಸರಾ, ರಾಜಕೀಯ ಇದೆಲ್ಲದರ ಮಧ್ಯೆ ಫ್ಯಾಮಿಲಿಗೆ ಸಮಯ ಕೊಡೋದಕ್ಕೆ ಯದುವೀರ್ ಒಡೆಯರಿಗೆ ಆಗ್ತಾ ಇದೆಯಾ? ಯಾಕಂದ್ರೆ ಮಕ್ಕಳು ಬೆಳೀತಿದ್ದಾರೆ, ಈ ಟೈಮ್ನಲ್ಲಿ ಮಕ್ಕಳ ಜೊತೆ ಅಪ್ಪನಾಗಿ ಬೆರೆಯೋದು ಅಷ್ಟೇ ಮುಖ್ಯ ಆಗುತ್ತೆ. ಸಮಯ ಸಿಗುತ್ತೆ? ನನಗೆ ಎಲ್ಲ ಸಮಯ ಅವ್ರಿಗೆ ಕೊಡಬೇಕು ಅಂತ ಆಸೆ ಇದೆ. ಅಂದರೆ ಸಹಜವಾಗಿ ಅದು ಆಗೋದಿಲ್ಲ. ಎಷ್ಟು ಒಂದು ಸಮಯ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಾಬಬ್ಲಿ ಅದನ್ನ ಇನ್ನೂ ಒಳ್ಳೆಯ ರೀತಿಯಲ್ಲಿ, ಸಂಘಟಿತ ರೀತಿಯಲ್ಲಿ ಮಾಡಬೇಕಾಗಿದೆ. ಅಂದರೆ ರಾಜಕೀಯ ಜೀವನದಲ್ಲಿ ಅದು ಸಹಜವಾಗಿ ಕಷ್ಟ, ಕೆಲವು ತ್ಯಾಗಗಳು ಇದ್ದೇ ಇರ್ತವೆ. ಆದರೆ ಅಂತ್ಯದಲ್ಲಿ ಎಲ್ಲ ಅವರ ಲಾಭಕ್ಕಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ, ಕುಟುಂಬ ಲಾಭಕ್ಕೆ ಮತ್ತು ನಮ್ಮ ರಾಜ್ಯದ ಲಾಭಕ್ಕಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ. ಸೊ ಅದಕ್ಕಾಗಿ ಕೆಲವು ತ್ಯಾಗಗಳು ಇದ್ದೇ ಇರ್ತದೆ. ಅಂತ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾದರೆ ಅವರು ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೇನೆ. ರೈಟ್ ಸರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೈಸೂರು ದಸರಾ ಬಗ್ಗೆ, ಜೊತೆಗೆ ಮೈಸೂರು ಅರಮನೆ, ಮಹಾರಾಜರ ಜೀವನ ಶೈಲಿಯ ಬಗ್ಗೆ ಜನರಿಗಿರುವಂತಹ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.